ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ನಮಸ್ಕಾರ ಗೆಳೆಯರೆ, ನಿಮ್ ತಲೆಯಲ್ಲಿರೋ ಕೂದಲುಗಳಿಗಿಂತ ನೆಲದ ಮೇಲೆ ಜಾಸ್ತಿ ಕೂದಲಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದ್ರೆ ಟೆನ್ಷನ್ ಮಾಡ್ಕೊಂಡ್ರೆ ಇನ್ನೂ ಕೂದಲು ಉದುರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಹಸ್ತಮೈಥುನ ಮಾಡೋದ್ರಿಂದ ಕೂದಲು ಉದುರುತ್ತಾ ಅಂತ. ಕೂದಲು ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ಸುಂದರತೆ 10 ಪಟ್ಟು ಜಾಸ್ತಿ ಆಗುತ್ತೆ. ನಾನೆಷ್ಟು 106 ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿರ್ತೀನಿ. ಎಲ್ರು ಯಾವ ಶಾಂಪೂ ಒಳ್ಳೇದು, ಯಾವ ಆಯಿಲ್ ಒಳ್ಳೇದು ಅಂತ ಕೇಳ್ತಿರ್ತಾರೆ ಹೊರತು ನನ್ನ ದಿನನಿತ್ಯದ ಚಟುವಟಿಕೆಗಳಿಂದ ಏನ್ ಪರಿಣಾಮ ಆಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ಈ ವಿಡಿಯೋ ಕೊನೆಗೆ ಹೇರ್ ಫಾಲ್ ಗೆ ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ, ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇದು ಹೇರ್ ಡ್ರೈಯರ್ ಮತ್ತು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋದು. ನೀವು ಡೈಲಿ ಹೇರ್ ಡ್ರೈಯರ್ ನ ಯೂಸ್ ಮಾಡೋದ್ರಿಂದ ಕೂದಲು ಒಳಗಿನ ನೀರಿನ ಅಂಶ ಆವಿಯಾಗುತ್ತೆ. ಇದು ಎಷ್ಟು ಬೇಗವಾಗಿ ಆವಿಯಾಗುತ್ತೆ ಅಂದ್ರೆ ಆ ನೀರು ಸ್ಫೋಟ ಆಗಿ ಕೂದಲಿನ ಶಾಫ್ಟ್ ಅನ್ನ ಹಾಳು ಮಾಡುತ್ತೆ. ಇದು ಕೂದಲನ್ನ ಸುಲಭವಾಗಿ ತುಂಡಾಗುವಂತೆ ಮಾಡುತ್ತದೆ. ಆದಷ್ಟು ಕೂದಲನ್ನ ಗಾಳಿಗೆ ಒಣಗಲು ಬಿಡಿ. ನೀವು ಎಷ್ಟೋ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಗಳನ್ನ ನೋಡಿ ಅವರು ಹೇರ್ ಸ್ಟ್ರೈಟ್ನರ್ ನ ಯೂಸ್ ಮಾಡ್ತಿದ್ದಾರೆ ಅಂತ ನೀವು ಯೂಸ್ ಮಾಡ್ತೀರಾ. ಆದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಕೂದಲು ತನ್ನ ಶಕ್ತಿಯನ್ನ ಕಳೆದುಕೊಂಡು ಬಿಡುತ್ತೆ. ಕೂದಲು ದುರ್ಬಲವಾಗಿ ಸುಲಭವಾಗಿ ಮುರಿದು ಬೀಳುವ ಹಾಗೆ ಆಗುತ್ತೆ. ಕೂದಲಿನ ಎಣ್ಣೆಯ ಅಂಶ ನಾಶವಾಗಿ ಕೂದಲಿನ ಹೊಳಪು ಕಡಿಮೆ ಆಗುತ್ತೆ. ಕೆಮಿಕಲ್ ಸ್ಟ್ರೈಟ್ನರ್ ಕೂಡ ಅಷ್ಟೇ ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಎರಡನೇದು ಶಾಂಪೂ. ಸಲ್ಫೇಟ್ ಮತ್ತು ಪ್ಯಾರಾಬೆನ್ಸ್ ಇರೋ ಶಾಂಪೂಗಳನ್ನ ಬಳಸೋದ್ರಿಂದ ನಿಮ್ಮ ಕೂದಲಿನ ನ್ಯಾಚುರಲ್ ಪ್ರೋಟೀನ್ ಪದರ ಹಾಳಾಗುತ್ತೆ. ಅದಕ್ಕೆ ಶಾಂಪೂ ಕಂಟೆಂಟ್ ನಲ್ಲಿ ಸಲ್ಫೇಟ್ ಅಥವಾ ಪ್ಯಾರಾಬೆನ್ಸ್ ಇಲ್ಲ ಅಂದ್ರೆ ಮಾತ್ರ ಅದನ್ನ ಯೂಸ್ ಮಾಡಿ. ಮೂರನೇದು ಸ್ಟ್ರೆಸ್. ಎಷ್ಟೋ ಜನ ಹೇಳ್ತಿರ್ತಾರೆ ಹಸ್ತಮೈಥುನ ಜಾಸ್ತಿ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ. ಇದರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಆದ್ರೆ ಇದರಿಂದ ನಿಮಗೆ ಆಗುವ ಸ್ಟ್ರೆಸ್ ಅಥವಾ ಯಾಕಾದ್ರೂ ಮಾಡಿದ್ನು ಅಂತ ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಇದರಿಂದ ಕೂದಲು ಉದುರುತ್ತೆ. ಇದ್ರ ಬಗ್ಗೆ ಡೀಪ್ ಆಗಿ ಹೋದ್ರೆ ಒಂದು ವಿಡಿಯೋ ಸಾಲಲ್ಲ. ಅದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಇದರಿಂದ ಕೂದಲು ಉದುರೋದು ಚಾನ್ಸ್ ಜಾಸ್ತಿ ಆಗುತ್ತೆ. ನೀವೇನಾದ್ರೂ ಸ್ಟ್ರೆಸ್ ಅಲ್ಲಿದ್ರೆ ನಿಮ್ಗೊಂದು ಎಕ್ಸರ್ಸೈಸ್. ಮೂಗಿನಿಂದ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರು ಪೂರ್ತಿ ತುಂಬಿದ ಮೇಲೆ ಮತ್ತೊಂದು ಸಲ ಉಸಿರನ್ನ ತೆಗೆದುಕೊಳ್ಳಿ. ಆನಂತರ ಬಾಯಿಯ ಮೂಲಕ ನಿಧಾನವಾಗಿ ಉಸಿರನ್ನ ಬಿಡಿ. ಇದರಿಂದ ಸ್ಟ್ರೆಸ್ ಎಷ್ಟೋ ಪಟ್ಟು ಕಮ್ಮಿ ಆಗಿಬಿಡುತ್ತೆ. ನಾಲ್ಕನೇದು ಟೆಸ್ಟೋಸ್ಟೆರಾನ್. ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಟೆಸ್ಟೋಸ್ಟೆರಾನ್ ಬರೀ ಗಂಡಸರಲ್ಲಿ ಮಾತ್ರ ಇರುತ್ತೆ ಅಂತ. ಆದ್ರೆ ಇದು ಹೆಣ್ಮಕ್ಳಲ್ಲಿ ಕೂಡ ಇರುತ್ತೆ. ಈ ಟೆಸ್ಟೋಸ್ಟೆರಾನ್ ಗಿಂತ 10 ಪಟ್ಟು ಶಕ್ತಿ ಇರೋ DHT ಅಂದ್ರೆ ಡೈಹೈಡ್ರೋ ಟೆಸ್ಟೋಸ್ಟೆರಾನ್. ಇದು ಏನಾದ್ರೂ ಕೂದಲಿನ ಬುಡಕ್ಕೆ ಸ್ಪರ್ಶ ಆದ್ರೆ ಅಲ್ಲಿ ಇರೋ ಕೂದಲು ಹೋಗೋದ್ರ ಜೊತೆ ಮತ್ತೆ ಕೂದಲು ಬರೋ ಸಾಧ್ಯತೆ ಕೂಡ ಇರಲ್ಲ. ಈ ಡೈಹೈಡ್ರೋ ಟೆಸ್ಟೋಸ್ಟೆರಾನ್ ಇರೋದ್ರಿಂದ ಪ್ರತಿ ವ್ಯಕ್ತಿಗೆ ಬೇರೆ ಬೇರೆಯಾದ ಪರಿಣಾಮ ಬೀರುತ್ತೆ. ಅದು ನಿಮ್ಮ ಎಕ್ಸರ್ಸೈಸ್ ಮತ್ತು ಡಯಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಜನ ಈ ಡೈಹೈಡ್ರೋ ಟೆಸ್ಟೋಸ್ಟೆರಾನ್ ಗೆ ಜಾಸ್ತಿ ಸೆನ್ಸಿಟಿವ್ ಇರ್ತಾರೆ. ಅಂದ್ರೆ ಇದು ಸ್ವಲ್ಪ ಕೂಡ ಅವ್ರ ಕೂದಲಿನ ಬುಡಕ್ಕೆ ತಗಲಿದ್ರೆ ಅಲ್ಲಿ ಕೂದಲು ಬೆಳೆಯೋದೇ ಇಲ್ಲ. ಅದಕ್ಕೆ ನೀವು 5ನೇ ಹ್ಯಾಬಿಟ್ ನ ಮಾಡ್ತಿದ್ದೀರಾ. 5ನೇದು ನ್ಯೂಟ್ರಿಷನ್. ನೀವು ಕೂದಲಿಗೆ ಹೊರಗಡೆಯಿಂದ ಎಲ್ಲ ಮಾಡಿ ಒಳಗಡೆ ನ್ಯೂಟ್ರಿಷನ್ ಪೂರೈಕೆ ಸರಿಯಾಗಿಲ್ಲ ಅಂದ್ರೆ ಕೂದಲು ಹಾಳಾಗುತ್ತೆ. ಅದಕ್ಕೆ ವಿಟಮಿನ್ B12 ವಿಟಮಿನ್ D ಇರುವ ಆಹಾರವನ್ನ ತೆಗೆದುಕೊಳ್ಬೇಕು. ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ ಸೂರ್ಯನ ಕಿರಣಗಳಿಗೆ ತಮ್ಮ ತ್ವಚೆಯನ್ನ ಎಕ್ಸ್ಪೋಸ್ ಮಾಡೋದಿಲ್ಲ. ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ವಿಟಮಿನ್ D ನ್ಯಾಚುರಲಿ ಸಿಗುತ್ತೆ. ಯಾವುದೇ ಆಹಾರ ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ. ಎಷ್ಟೋ ಜನ ಕೇಳ್ತಿರ್ತಾರೆ ಕೂದಲು ಹೋಗಿರೋ ಜಾಗದಲ್ಲಿ ಮತ್ತೆ ಕೂದಲು ಬರ್ಸೋದು ಹೇಗಂತ. ಆದ್ರೆ ಒಂದು ಸಲ ನಿಮ್ ಹೇರ್ ಫಾಲಿಕಲ್ ಹೋದ್ರೆ ಮುಗೀತು, ಮತ್ತೆ ಕೂದಲು ಬರೋ ಚಾನ್ಸ್ ಇರಲ್ಲ. ಕೂದಲು ಹೋದ್ಮೇಲೆ ಚಿಂತೆ ಪಡೋಕ್ಕಿಂತ ಇದ್ದಾಗ ಮೊದಲೇ ತಡೆಯೋದು ಉತ್ತಮ. ಜಾಸ್ತಿ ಎಕ್ಸರ್ಸೈಸ್ ಮಾಡಿ ಹಾಗೂ ತಲೆಗೆ ಮಸಾಜ್ ಮಾಡಿ. ಈ ಚಿತ್ರದಲ್ಲಿ ಕಾಣ್ತಿರೋ ಹಾಗೆ ಈ ಜಾಗದಲ್ಲಿ ಬೇಗ ಕೂದಲು ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಇರುತ್ತೆ. ಅದಕ್ಕೆ ತಲೆಗೆ ಮಸಾಜ್ ಮಾಡೋದ್ರಿಂದ ಆಕ್ಸಿಜನ್ ಫ್ಲೋ ಚೆನ್ನಾಗಾಗುತ್ತೆ. ನಿಮ್ಗೆ ಎಷ್ಟೋ ಇನ್ಫ್ಲುಯೆನ್ಸರ್ ಗಳು ಮಿನಾಕ್ಸಿಡಲ್ ನ ಯೂಸ್ ಮಾಡೋಕೆ ಹೇಳ್ತಾರೆ. ಆದ್ರೆ ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ಒಮ್ಮೆ ತಜ್ಞರನ್ನ ಸಂಪರ್ಕಿಸೋದು ಉತ್ತಮ. ಇನ್ಮೇಲೆ ನೀವೇನಾದ್ರೂ ನಿಮ್ಮ ಕೂದಲ ಬಗ್ಗೆ ಕೇರ್ ತಗೋತೀರಾ ಅಂದ್ರೆ ಐ ವಿಲ್ ಟೇಕ್ ಕೇರ್ ಅಂತ ಕಮೆಂಟ್ ಮಾಡಿ. ತುಂಬಾ ತಲೆ ಕೆಡಿಸ್ಕೊಂಡಾಗ ಉದುರೋದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾವೇ ಮಾಡ್ಕೋತಾ ಇರ್ತೀವಿ. ಆಕ್ಚುಲಿ ದೇರ್ ಇಸ್ ನಥಿಂಗ್ ಲೈಕ್ ಅ ಶಾಂಪೂ, ದೇರ್ ಇಸ್ ನಥಿಂಗ್ ಆಫ್ ಆಲ್ ದಟ್ ಸ್ಟಫ್. ಇಟ್ ಇಸ್ ಯು ವಾಂಟ್ ಇಟ್, ಯು ವಿಲ್ ಹ್ಯಾವ್ ಇಟ್. ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು.